ಓಕೆ, ನಾಗಭೂಷಣ್ ಪೂಜಾರ್ ಅಂತ. ಸೊ ಫಿಲ್ಮ್ DOP. ಸೊ ನಾನು ಆ್ಯಕ್ಚುಲಿ 35 ಮೂವಿ ಆಗಿದೆ. PRK ಒಂಬಳೆ ಪರ್ಮ. ಜಸ್ಟ್ ಈಗ ಒಂದು 12ಗೆ ರಿಲೀಸ್ ಇದೆ ಮಧ್ಯಾಹ್ನ. ಆಮೇಲೆ ಪಂಚಮುಖಿ ಅಂತ ಇದೆ. ಬಟ್ ಇದು ಮೋಕ್ಷಂ ಗುಂಡಂ ಗುರುಜಿ ನನಗೆ ಇನ್ವೈಟ್ ಮಾಡ್ತಾರೆ ಇದಕ್ಕೆ. ಮೋಕ್ಷಂ ಗುಂಡಿ ಇನ್ವೈಟ್ ಮಾಡ್ತಾರೆ ಇದಕ್ಕೆ ರೇಣುಕಾಂಬದಲ್ಲಿ. ಸೊ ನಾನು ಇದು ಬರ್ತಾ ಇರ್ತೀನಿ, ಶೂಟ್ ಮಾಡ್ತೀನಿ. ಬಟ್ ವಿಭಿನ್ನ ಮಹಾನ್ ಕಿಲಾಡಿಗಳು ಇದು ಹೇಗೆ ಅನಿಸುತ್ತೆ ಅಂತಂದರೆ ಹೇಳೋಕ್ಕೆ ಒಂದು ಖುಷಿ ಆಗುತ್ತೆ, ಹುಮ್ಮಸ್ ಬರುತ್ತೆ. ಇದು ಆ್ಯಕ್ಚುಲಿ ಮಿಂಚು ಅಂತ ಒಂದು ಎಂಟರ್ಟೈನ್ಮೆಂಟ್ ಅಂತ ಇಟ್ಕೊಂಡು ಯೂಟ್ಯೂಬ್ಗೆ ಅಂದರೆ ಇವತ್ತು ನಿಮಗೆ ಗೊತ್ತಿದೆ, ಇವತ್ತು ಎಲ್ಲ ಒಂದು ಕಲಾವಿದರು ಅಥವಾ ರಸಿಕರು ಅದಕ್ಕೆ ಕಾಮಿಡಿಯನ್ಸು ಈಗ ಒಂದು ತಂಡನೇ ಬೇರೆ ಬೇರೆ ಒಂದು ಸ್ಲಾಟಲ್ಲಿ ವರ್ಕ್ ಆಗ್ತಾಯಿದೆ. ಆ್ಯಕ್ಚುಲಿ ಎಸ್ಪೆಷಲಿ ನಾನು ಏನು ಈಗ ಬಯಸ್ತೀನಿ ಅಂತಂದರೆ ಇವತ್ತು ಸ್ಲಾಟೆಡ್ಗಿನ ವೇಗದಲ್ಲಿದೆ ಇವತ್ತು ಒಂದು ಎಂಟರ್ಟೈನ್ಮೆಂಟು, ಆಮೇಲೆ ಒಂದು ಆ್ಯಂಡ್ರಾಯ್ಡು. ಸೊ ಅಂಥ ಒಂದು ಆ್ಯಂಡ್ರಾಯ್ಡು ಇವತ್ತು ಒಂದು ಎಲ್ಲ ಒಂದು ಎಂಥ ಒಬ್ಬ ಕೂಲಿ ಕಾರ್ಮಿಕನು ಬಿಗ್ಗೆಸ್ಟ್ ಆ್ಯಂಡ್ರಾಯ್ಡ್ ಇರ್ತಾನೆ. ಅದನ್ನು ಇವತ್ತು ಟ್ರಾವೆಲ್ ಮಾಡ್ತಾನೆ ಅಥವಾ ಕುತ್ಕೊಂಡಿರ್ತಾನೆ. ಸೊ ಆ್ಯಕ್ಚುಲಿ ಊಟ ಬಿಡ್ತಾನೆ, ನಿದ್ದೆ ಬಿಡ್ತಾನೆ, ಮೊಬೈಲ್ ಬಿಡಲ್ಲ. ಅದು ಎಸ್ಪೆಷಲಿ ಅಂಥ ಒಂದೀಗ ನಾವು ಒಂದು ಖುಷಿನ ಅಥವಾ ಸಂತೋಷನ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಅಥವಾ ನನಗೆ ಯಾರೋ ಅಕ್ಕ ತಂಗಿ ಬ್ರದರ್ ಸಿಸ್ಟರ್ ಯಾರಾದರೂ ಒಂದು ಕಾಮಿಡಿ ಮಾಡಿದ್ರೆ ನಾನು ನಗ್ತೀನಿ. ಬಟ್ ಈಗ ನಗ್ಸೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಉಟ್ಕೊಂಡಿದೆ ಅನ್ನೋ ಒಂದು ಟ್ರೆಂಡಿಯಾಗಿ ಉಟ್ಕೊಂಡಿದೆ ಅಂತಂದರೆ ಬಟ್ ಮಹಾನ್ ಕಿಲಾಡಿಗಳು ಕೇಳೋದಕ್ಕೆ ಒಂದು ಖುಷಿ ಆಮೇಲೆ ಸಂತೋಷ. ಬಟ್ ಇಂಥ ಒಂದು ಮಿಂಚು ಒಂದು ಎಂಟರ್ಟೈನ್ಮೆಂಟು ಇಲ್ಲಿ ತುಂಬ ಕಲಾವಿದರಿದ್ದಾರೆ. ಬಟ್ ಎಷ್ಟರಲ್ಲಿ ಇದು 22 ಕಂಟೆಸ್ಟೆಂಟುನ ಒಬ್ಬ ಮೆಂಟರ್ ಅಂತ ಒಂದು ಮೈಸೂರಲ್ಲ ರಾಯಚೂರು ಒಂದು ರಾಯಚೂರು ಒಬ್ಬ ಹುಡುಗ ಅವರು ಬಂದು ಇವನ್ನೆಲ್ಲರನ್ನೂ ಅದೇನೇ ಹೇಳ್ತಾರಲ್ಲ, ಕುಂಭ ನನಗೆ ವರ್ಷ ದೊಡ್ಡ ನಿಮಿಷ ಆ ಥರ ಒಂದು JD ಮಣ್ಣ ಒಂಥರ ಮಾಡಿ ಇವತ್ತೊಂದು ನಾನು ಟ್ರೈಲರ್ ನೋಡಿದೆ ಇದೆ ರೇಣುಕಾಂಬದಲ್ಲಿ. ಬಟ್ ಎಸ್ಪೆಷಲಿ ಇದು ಒಂದು ನಿಮ್ಮ ಇತಿಹಾಸದಲ್ಲೇ ಯೂಟ್ಯೂಬ್ ಇತಿಹಾಸದಲ್ಲೇ ಮೈಲಿಗಲ್ಲು ಸಾಧಿಸುತ್ತೆ. ಬಟ್ ಅದು ಟ್ರೂ ನಾನಿದ್ದೀನಿ ನಿಮಗೆ. ಸೊ ನಾನು ಮುಖಾಂತರ ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ಗೊತ್ತಿದೆ ನಿಮಗೆ ಮಹಾನ್ ಕಿಲಾಡಿಗಳು ಅನ್ನೋ ಒಂದು ಪದಕ್ಕೆ ಆಮೇಲೆ ನೀವು ಹೇಳ್ತಾ ಇದ್ರಿ ನಾವು ಸರ್ ಒಂದು ಸ್ಮಾಲ್ ಸ್ಕ್ರೀನಲ್ಲಿ ಇದ್ದೀವಿ, ನಾಳೆ ದೊಡ್ಡ ಸ್ಕ್ರೀನಲ್ಲಿ ಆಗಬೇಕು, ಇಲ್ಲಿ 22 ಕಂಟೆಸ್ಟೆಂಟು ದೊಡ್ಡ ಒಂದು ಇದರಲ್ಲಿ ಹೋಗಬೇಕು ಅಂತಾರೆ. ಖಂಡಿತ ಮೇಡಮ್ ನಾನು ಹೇಳ್ತಾ ಇದ್ದೀನಿ, ಎಸ್ಪೆಷಲ್ ಮಿಂಚು ಮೇಡಮ್ ಇಲ್ಲೇನಿದೆ ಈ ಮುತ್ತುಗಳಿದೆಲ್ಲ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ, ನಿಮಗೆ ದೊಡ್ಡ ಮಟ್ಟಕ್ಕೆ ಒಂದು ಹೆಸರು ತೊಗೊಂಡು ಬರ್ತಾರೆ. ಬಟ್ ಇದು ಮಹಾನ್ ಕಿಲಾಡಿ ಟೈಟಲ್ ಆಗಿ ಲಾಂಚ್ ಆಗುತ್ತೆ, ಒಂದು ಸಿನಿಮಾ ಆಗುತ್ತೆ. ಇದು ಬರ್ಕೊಳ್ಳಿ. ಮಹಾನ್ ಕಿಲಾಡಿಗಳಂತ ಏನಿದೆ ಒಂದು ಇವತ್ತು ಒಂದು ಮಾಡಿದ್ದಾರೆ, ಅದೊಂದು ಟೈಟಲ್ ಲಾಂಚಾಗಿ ಒಂದು ಸಿನಿಮಾ ಆಗುತ್ತೆ. ಬಟ್ ಇಲ್ಲಿ ಅಷ್ಟು ಒಂದು ಎಫರ್ಟ್ ಇದೆ, ಬಟ್ ಹುಮ್ಮಸ್ಸಿದೆ. ಯಾಕಂದರೆ ಆ ಹುಮ್ಮಸ್ಸಿಗೆ ಯಾಕೆಂದರೆ ನಾವೆಲ್ಲ ಒಂದು ಕಲಾವಿದರು ಆಮ್ಕಿದೆ ನಾವು ಏಕೆಂದರೆ ನಾವು ಒಂದು ಖುಷಿಗೆ ನಾವು ಸಂತೋಷಕ್ಕೆ ನಾವು ಖುಷಿ ಪಡ್ತೀವಿ. ಬಟ್ ನನ್ನ ಫೇಸ್ ನನಗೆ ಕಾಣಿಸೋದೊಂದೇ ನನಗೊಂದು ವಸ್ತು, ಒಂದು ಪರ್ಸನ್. ಬಟ್ ಅವ್ರು ಹೇಳಬೇಕಾಗತ್ತೆ. ಬಟ್ ಎಂಟರ್ ಈಗ ಒಂದು ಸಹೋದ್ಯೋಗಿಗಳು ಏನು ಮೆಂಟರ್ಗಳಿದೆ, ಕಂಟೆಸ್ಟೆಂಟ್ ಇದ್ದಾರೆ, ದೊಡ್ಡ ಟೆಕ್ನಿಕ್ ಟೀಮ್ ಇದೆ. ನನಗೆ ಕೆಲವೊಂದು ಹೆಸರು ಗೊತ್ತಿಲ್ಲ. ಬಟ್ ಮೇಡಮ್ ರೈಟರ್ ಹಮ್ಕಿದ ಎಡಿಟರ್ ವಿತ್ DOP ಇವತ್ತು ಎಲ್ಲ. ಸೊ ಒಂದು ತುಂಬ ಟೆಕ್ನಿಷಿಯನ್ ಟೀಮ್ ಇದೆ, ಮತ್ತು ಆ್ಯಕ್ಟಿವ್ ಇಲ್ಲಿ ಒಂದು ಪರ್ಫಾರ್ಮೆನ್ಸ್ ಇದೆ. ಬಟ್ ಇವರೆಲ್ಲ ಒಂದು ಟೀಮ್ಗೆ ನನ್ನ ಕಡೆ ಇದ್ದ. ಸೊ ಒಂದು ತುಂಬ ಅದೇ ಹ್ಯಾಪಿನೆಸ್ ಹೇಳ್ತೀನಿ. ಇದನ್ನು ನೀವು ಯಾವ ಸ್ಲಾಟಲ್ಲಿ ಅಂದರೆ ಇದನ್ನು ಬ್ರೇಕ್ ಮಾಡಬೇಡಿ. ಇದು ಆದಷ್ಟು ನಿಮ್ಗೆ ಎಲ್ಲೆಲ್ಲಿ ಸ್ಲಾಟ್ ಸಿಗುತ್ತೆ, ಯಾವುದೋ ಒಂದು ಸಿಗುತ್ತೆ. ಪೇಪರ್ ನ್ಯೂಸ್ ಸ್ಟೇಟ್ಮೆಂಟ್ ಆಗ್ಬೋದು, ಅಥವಾ ನ್ಯೂಸ್ ಸ್ಟೇಟ್ಮೆಂಟ್ ಆಗ್ಬೋದು, ಯೂಟ್ಯೂಬ್ ಸ್ಟೇಟ್ಮೆಂಟ್ ಆಗ್ಬೋದು, ಇನ್ಸ್ಟಾ ಫೇಸ್ಬುಕ್ ಟೋಟಲಿ ನೀವನ್ನ ಅಪ್ಲೋಡ್ ಮಾಡಿ ಖಂಡಿತ ರೀಚ್ ಆಗುತ್ತೆ. ಖಂಡಿತ ನೀವೇ ಹೇಳ್ತೀರಾ ಸರ್ ಯಾಕೆ ಆ ಥರ ಹೇಳಿದೆ ಅಂತಾನೆ. ಸೊ ನನ್ನ ಫೇಸ್ ನನಗೆ ಕಾಣಿಸಲ್ಲ, ಒಂದು ಕಾಣಿಸೋದೆ ನಿಮ್ಮ ಫೇಸು. ಬಟ್ ಈ ಒಂದು ಟೆಕ್ಸ್ಟ್ಗೆ, ಈ ಒಂದು ಕಂಟೆಸ್ಟೆಂಟ್ಗೆ ತುಂಬ ಒಂದು ಖಂಡಿತ ದೊಡ್ಡ ವ್ಯಕ್ತಿಗಳು ಕಾಲ್ ಮಾಡ್ತಾರೆ. ಅದು ನೀವು ಹೇಳ್ತೀರಂತಲ್ಲ, ಖಂಡಿತ ಆ ಥರ ಒಂದಿದೆ. ಬಟ್ ಯಾರ ಹತ್ರನೂ ನಾನು ನೋಡಿಲ್ಲ. ಎಲ್ಲತ್ತೂ ಒಂದು ಹ್ಯಾಪಿನೆಸ್ ಇದೆ, ಒಂದು ಹುಮ್ಮಸ್ ಇದೆ, ಆಮೇಲೆ ಕ್ರಿಯೇಟಿವಿಟಿ ಇದೆ. ಸೊ ಕ್ರಿಯೇಟಿವಿಟಿ ಇವತ್ತು ಆ್ಯಕ್ಚುಲಿ ನಾನು ಒಂದು ಪದ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಾಕ್ಟ್ರ್ ಹತ್ರ ಹೋಗ್ತೀವಿ ನಾವು, ಒಂದು ಡಾಕ್ಟ್ರ್ ಹತ್ರ ಹೋದಾಗ ನಮ್ಮ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗ್ತೀವಿ. ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋದಾಗ ಅವ್ರು ಕೇಳ್ತಾರೆ, ಅಲ್ಲಿ ಚೆಕ್ ಮಾಡಿ ಒಂದು ಬಿಲ್ ಕೊಡ್ತಾರೆ. ಅವ್ರು ಲಾಸ್ಟಿಗೆ ಒಬ್ಬ ಇದು ಎಕ್ಸ್ಪೀರಿಯನ್ಸ್ ಡಾಕ್ಟ್ರ್ ಕೇಳ್ತಾನೆ, ನೀವು ಸ್ಮೈಲ್ ಏನು ಬರುತ್ತಾ ಅಂತ ಕೇಳ್ತಾರೆ. ಅವನಿಗೆ ಕನ್ಫ್ಯೂಸು, ಬಟ್ ಗೊತ್ತಿಲ್ಲ. ಬಟ್ ಡಾಕ್ಟ್ರ್ ಹೇಳ್ತಾನೆ ಸ್ಮೈಲ್ ಇದೆ ಮೆಡಿಷನ್. ಅವ್ನು ಹೇಳ್ತಾನೆ, ಯಾಕೆಂದರೆ ನೀನು ಎಷ್ಟು ಸ್ಮೈಲ್ ಮಾಡ್ತೀಯಾ ನಿನ್ನೆಂತಕ್ಕಂಥ ಒಂದು ಹಾರ್ಮೋನ್, ನಿನ್ನ ಬ್ಲಡ್ ಪ್ರೆಷರು ಇಂಕ್ಲೂಡ್ ಆಗುತ್ತೆ. ಆಮೇಲೆ ನಾಳೆ ದಿನ ನೀವು ಒಂದು ಚೇತನ ಸ್ಟಾರ್ಟ್ ಮಾಡುತ್ತೆ. ಸ್ಮೈಲ್ ಈಸ್ ಮೆಡಿಷನ್ ಅಂತ ಹೇಳ್ತಾರೆ ಡಾಕ್ಟ್ರು. ಬಟ್ ಇವತ್ತು ಯಾರು ಆ್ಯಕ್ಚುಲಿ ಈಗ ಯಾವುದೋ ಜಯದೇವ್ ಹಾಸ್ಪಿಟಲ್ ಅವರು ಈಗ ಒಂದು MP ಆಗಿದೆ ಮಂಜೂರು ಡಾಕ್ಟ್ರು. ಅವ್ರು ಹೇಳ್ತಾ ಇರ್ತಾರೆ, ಅವ್ರ ಟೆಕ್ಸ್ಟಲ್ಲಿ ರಿಯಾಲಿಟಿ ಶೋನಲ್ಲಿ ಅವರೊಂದು ಆ್ಯಂಕರಿಂಗ್ ಹೇಳ್ತಾರೆ, ಸ್ಮೈಲ್ ಯಾರು ಒಂದು ಇರುತ್ತೆ ಅವ್ರ ಫೇಸಲ್ಲಿ ಗ್ಲೋ ಇರುತ್ತೆ. ಆ ಗ್ಲೋ ನೋಡ್ತಾ ಇರ್ತಾರೆ, ಅದು ಹೇಗಿರುತ್ತೆ, ಅವ್ರು ಎಷ್ಟು ಹ್ಯಾಪಿ ಇರ್ತಾರಪ್ಪ, ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಅದು ಆಗಲಿ ಅಂತ ಮಹಾ ಕಿಲಾಡಿ ಎಂಟರ್ ಟೀಮ್ಗೆ. ಸೊ ನಾನು ಟೈಮ್ ತೊಗೊಂಡಿದ್ದೀನಿ. ಸೊ ನಾನೇನಾದರೂ ತಪ್ಪು ಮಾತಾಡಿದರೆ ನಿಮ್ಮ ಎಂಟರ್ ಟೀಮ್ ಕಡೆ, ಎಡಿಟರ್ ಕಡೆ, ಕಂಟೆಸ್ಟೆಂಟ್ ಫುಲ್ ಇದೆ ಅದಾಗಲಿ ಅಂತ ನಾನು ಖಂಡಿತ ಬಯಸ್ತೀನಿ. ಹ್ಯಾಪಿನೆಸ್. ಥ್ಯಾಂಕ್ ಯು ವೆರಿ ಮಚ್. ನಿಜವಾಗ್ಲೂ ಇನ್ನೂ ಇನ್ಸ್ಪೈರ್ ಮಾಡ್ತು ನಮ್ಮನ್ನು. ಇನ್ನೂ ಒಂದು ಹುಮ್ಮಸ್ ನಮ್ಮಲ್ಲಿ ಎಲ್ಲರಿಗೂ ತುಂಬಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಸಾಕದಾಗಿ ಮಾತಾಡಿದ್ರಿ.